ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. There is a demand word fire this much strength development friendly. That's why the world is more harder than studying. इतना पैसा आया, इतना खर्चा किया, हर साल वही करते हैं. बट हम कैसे लोगों तक पहुँचेंगे, ये हमारा समस्या है ना. बार मैंने हमारा मीटिंग में वही बोल रही हूँ, हम लोगों को पूछते नहीं. हमारा टेक्नोलॉजी इज नॉट रीचिंग टू द पीपल. वेयर यू गॉट द टेक्नोलॉजी? यू आर डेवलपिंग योर ओन टेक्नोलॉजी. And what about the world technology? Anything is there in Indonesia, Malaysia, where the coconut growing? No, someone is exporting from Tamil Nadu. Because when I was there in the agriculture department, last government, we facilitated that person in Bengaluru, IHR somewhere. I facilitated. They are exporting that shells for carbon, useful, activated carbon. We have to get the technology, then develop. Industry will accept, but you have to give the technology, no? Yes, ma'am. Yes, if China can give the technology, they are trying to develop. Then can we take some other colleges also into consideration? Can we do that? That's what. ನೀವು ನಂದಿ ಯಾಕೆ ಫೋಟೋ ಅಂತ ಯಾವ್ರಿಗೆ ಕೊಟ್ಟರೆ ನಿಮ್ಗೆ ಜೊತೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಚಿಟಿ ಕುಶಲಕರ್ಮಿಗಳೊಂದಿಗೆ ಆಯೋಜಿಸಿರುವಂತಹ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಕುಶಲಕರ್ಮಿಗಳನ್ನ ನಾವು ಅಭಿನಂದಿಸೋಣ. ಈ ಖಾದಿಯನ್ನ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಏರಿಸಬೇಕು. ಹೊರದೇಶದಲ್ಲಿ ಏನು ಮಾಡ್ತಾರೆ, ಹೆಂಗ್ ಬಟ್ಟೆ ಹಾಕ್ತಾರೆ, ಯಾವ ರೀತಿಯ ಬಟ್ಟೆ ಹಾಕ್ತಾರೆ, ಆ ಫ್ಯಾಷನ್ ಹೇಗಿರ್ಬೇಕು. ಇವತ್ತು ಬೆಂಗಳೂರು ಬಹಳ ದೊಡ್ಡ ಅಪರೆಲ್ ಸೆಂಟರ್, ಗಾರ್ಡನ್ ಸೆಂಟರ್. ಇಲ್ಲಿಗೆ ಬಹಳ ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ ಬಟ್ಟೆಗಳು ನಮ್ಮ ಬಳ್ಳಾರಿಯಿಂದ, ಹುಬ್ಬಳ್ಳಿಯಿಂದ, ಬೆಂಗಳೂರಿನ ಸುತ್ತಮುತ್ತಲಿಂದ ದೊಡ್ಡ ಪ್ರಮಾಣದಲ್ಲಿ ಹೊರದೇಶಕ್ಕೆ ನಾವು ಬಟ್ಟೆಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಅವರು ಮಾಡಬಲ್ಲರಾದ್ರೆ ಖಾದಿ ಯಾಕೆ ಮಾಡಬಾರ್ದು? ಅದಕ್ಕಾಗಿ ಖಾದಿಯನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಏರಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಲ್ಲಿ ಟ್ರೈನಿಂಗ್ ಕೊಡಬೇಕು. इसके ट्रेनिंग देना है तो हम हमारा मार्केट को इंटरनेशनल स्टैंडर्ड को ऊपर करने के लिए ऐसा ट्रेनिंग देना, फैशन डिजाइनिंग का ट्रेनिंग देना. ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಫ್ಯಾಷನ್ ಡಿಸೈನಿಂಗ್, ಅವರೆಲ್ಲ ಖಾದಿಯಲ್ಲೂ ಒಂದ್ಸರಿ ಇಂಟರ್ನ್ಶಿಪ್ ಮಾಡಿಸ್ಬೇಕು. ನಮ್ಮ ಹೆಣ್ಮಕ್ಳು ಯಾರಿಗೆ ನಾವು ಸ್ವಿಂಗ್ ಮಿಷಿನ್ ಕೊಟ್ಟಿದ್ದೀವಿ ಅವ್ರಿಗೆ ಕೂಡ ಫ್ಯಾಷನ್ ಡಿಸೈನಿಂಗ್ ಕಲಿಸ್ಬೇಕು.
ಆ ರೀತಿಯ ಮಾಡಿದ್ರೆ ಮಾತ್ರ ನಾವು ಖಾದಿಯನ್ನ 1,80,000ದಿಂದ ಅದನ್ನು ಬರುವ ವರ್ಷ 2 ಲಕ್ಷಕ್ಕೆ, ಮುಂದೆ 3 ಲಕ್ಷ ಕೋಟಿ ವ್ಯವಹಾರಕ್ಕೆ ನಾವು ಏರಿಸಬಹುದು. ಇದರಲ್ಲಿ ಸರ್ಕಾರದ ಲಾಭಕ್ಕಿಂತ ಹೆಚ್ಚು ನಮ್ಮ ಜನಕ್ಕೆ ಲಾಭ. ಹರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ, ರಾಷ್ಟ್ರ ವಿರೋಧಿ ರಾಷ್ಟ್ರಘಾತಕ ಶಕ್ತಿಗಳಿಗೆ ಬೆಂಬಲ ಕೊಡುವಂತ ಎಕೋಸಿಸ್ಟಮ್ ಹೇಗೆ ತಯಾರಾಗಿದೆ ಅನ್ನುವ ಮಾಹಿತಿ NIA ಸಿಗುತ್ತೆ. ನಮ್ಮ ಇಂಟೆಲಿಜೆನ್ಸ್ಗೆ ಯಾಕೆ ಈ ಮಾಹಿತಿ ಸಿಗಲ್ಲ? ನಮ್ಮ ಇಂಟೆಲಿಜೆನ್ಸ್ ಕೋಮಾ ಸ್ಥಿತಿಗೆ ಏನಾದ್ರು ತಲುಪಿದೆಯಾ? ಏನಾಗಿದೆ? ಅವ್ರಿಗೆ ಸಿಗೋ ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಸಿಗಲ್ಲ? ಅಥವಾ ನೀವು ಈ ವಿಷಯದಲ್ಲಿ ಏನಾದರೂ ಗೊತ್ತಿದ್ದು ಗೊತ್ತಿಲ್ಲದ ತರ ಇರುವಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ? ನಮ್ಮ ಇಂಟೆಲಿಜೆನ್ಸ್ನವರಿಗೆ ಗೊತ್ತಾಗದೇ ಇರತಕ್ಕಂಥದ್ದು ಒಂದು ದುರ್ದೈವ ಸಂಗತಿ. ಜೈಲನ್ನೇ ಒಂಥರ ಸೂಪರ್ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜೈಲಿನಲ್ಲಿ ಎಲ್ಲವೂ ಸಿಗುತ್ತೆ ಅನ್ನೋದು ಯಾವ ಪ್ರಮಾಣದ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಲೀಡರ್ಶಿಪ್ ಮಾಡ್ತಾ ಇರ್ತಕ್ಕಂಥ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಲ್ವಾ? ಹೇಳಿದಾರೋ ಇಲ್ಲ? ಸ್ಪೆಕ್ಯುಲೇಷನ್ ಯಾಕೆ? ಸಿ, ಅವರು ಜನರಲ್ ಸೆಕ್ರೆಟರಿ, ಕರ್ನಾಟಕ ಇನ್ಚಾರ್ಜ್, ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು? ಅದನ್ನ ಬಿಟ್ರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ. ಹೈಕಮಾಂಡ್ ಏನ್ ಹೇಳಿದಾರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನ ಇಬ್ರು ಒಪ್ಕೋಬೇಕು. ನಾವು ಹೇಳಿದೀವಿ ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ತಗೊಂಡು ಒಪ್ಕೋತೀವಿ ಅಂತ ಹೇಳಿ. ಅದನ್ನ ನಂಬರ್ ಆಫ್ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ ಅವ್ರು ಏನೇ ಡಿಸಿಷನ್ ತಗೊಂಡಿರ್ತಾರೆ ಆ ಡಿಸಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ. ಅಬೈಡಿಂಗ್ ಡಿಸಿಷನ್ ಅಂತ ಹೈಕಮಾಂಡ್ ಅಂತೀವಿ. ಅದನ್ನ DK ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಆ ಥರ ಒಪ್ಪಂದ ಆಗಿದೆ ಅಂತ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.